ಓಕೆ ಟೈಮ್ ಆಯಿತು ನಾನು ಆಗ್ಬಿಡ್ತೀನಿ ಓಕೆನಾ ಬಾಯ್ ಬಾಯ್. ಅರೆ ಅದಕ್ಕೆ ತಂಗಿ ಎಲ್ಲರೂ ಹೋಗ್ತಾ ಇದ್ರೆ ಯಾಕೆ ಇಷ್ಟೊಂದು ಟೆನ್ಷನ್ ಏನಾಯ್ತು? ಏನೂ ಆಗಿಲ್ಲ, ಬಟ್ ಏನಾದರೂ ಆಗತ್ತೆ ಅಂತ ಭಯ ಆಗ್ತಾ ಇದೆ. ಅಣ್ಣ ಅತ್ತಿಗೆ ಇನ್ನೂ ಮನೆಗೆ ಹೋಗಿರ್ಲಿಲ್ಲ. ಅವ್ರೇನಾದರೂ ನಮ್ಮನ್ನ ಹೊರಗಡೆ ನೋಡಿದ್ರೆ ಅಷ್ಟೇ, ಮುಗೀತು ಕತೆ, ದಿ ಎಂಡ್. ರೀ ಅಕ್ಕೆ ತಂಗಿ ಏನ್ರಿ ನೀವು ಒಳ್ಳೆ ಡೇರ್ ಡೆವಿಲ್ ಥರ ಇದ್ದವರು ಈಗ ಸಡನ್ನಾಗಿ ಈ ಥರ ಹೇಳಿದ್ರೆ ಹೇಗೆ? ನೀವು ಹೆದರ್ಕೊಳ್ಳೋದಲ್ದೆ ನನ್ನನ್ನು ಹೆದರ್ಸ್ತಾ ಇದ್ದೀರಲ್ಲ. ಏನು ಮಾಡೋದು, ಸಿಚುವೇಶನ್ ಆ ಥರ ಆಗಿದೆ ಇವಾಗ. ಈಗ ಸಿಚುವೇಶನ್ ಅಂಥದ್ದು ಏನಾಗಿದೆ ಅಂತ ಎಲ್ಲವೂ ಚೆನ್ನಾಗೇ ಇದೆಯಲ್ಲ. ಏನು ಚೆನ್ನಾಗಿದೆ ಮಣ್ಣು. ನನ್ನ ಪರಿಸ್ಥಿತಿ ನಿಮ್ಮ ಥರ ಅಲ್ಲ. ಹೇಳಿ ಕೇಳಿ ಒಂದು ಮದುವೆ ನಿಂತೋಗಿರೋ ಹುಡುಗಿ ನಾನು. ಅಪ್ಪ ಅಮ್ಮ ಎಷ್ಟು ಟೆನ್ಷನಲ್ಲಿ ಇರ್ತಾರೆ ಗೊತ್ತಾ? ಎವ್ರಿ ಡೇ ನಾನು ಅದನ್ನು ಫೇಸ್ ಮಾಡಬೇಕು. ದಿನ ಬೆಳಗಾದ್ರೆ ಅದೇ ಮಾತು, ಅದೇ ವಿಷಯ. ನನ್ನ ಮಗಳಿಗಿನ್ನೂ ಮದುವೆ ಆಗಿಲ್ಲ, ಅವಳಿಗೆ ಯಾರು ಮದುವೆ ಮಾಡ್ಕೋತಾರೆ, ಅವಳು ಯಾವಾಗ ಮದುವೆ ಆಗತ್ತೆ, ಇದೆಲ್ಲ ಕೇಳಿ ಕೇಳಿ ನನಗೆ ಎಷ್ಟು ಟೆನ್ಷನ್ ಆಗ್ತಾ ಇದೆ ಗೊತ್ತಾ? ನನ್ನೊಂಥರ ಈ ಪ್ರೆಷರ್ ಕುಕ್ಕರ್ ಥರ ಆಗೋಗಿದ್ದೀನಿ. ಅದಕ್ಕೆ ತಂಗಿ ಸ್ಟವ್ ಆಫ್ ಮಾಡಿ, ಪ್ರೆಷರ್ ಆಟೋಮೆಟಿಕ್ಲಿ ಡೌನ್ ಆಗ್ಬಿಡುತ್ತೆ ಕಣ್ರಿ. ತಮಾಷೆ. ಅದಕ್ಕೆ ತಂಗಿ ವಾಟ್ ಐ ಮೀನ್ ಟು ಸೇ ಇಸ್ ನಿಮ್ಮ ಪ್ರಾಬ್ಲಮ್ ಸೊಲ್ಯೂಷನ್ ನನ್ನ ಹತ್ರ ಇದೆ ಕಣ್ರಿ. ಏನು? ನನ್ನ ಹತ್ರ ಒಂದು ಬ್ರೈಟ್ ಐಡಿಯಾ ಇದೆ, ಆದರೆ ನೀವು ಮನ್ಸು ಮಾಡ್ಬೇಕಷ್ಟೇ. ಅದೇ ಏನು? ಅರೆ ಇಟ್ಸ್ ವೆರಿ ಸಿಂಪಲ್. ನೋಡಿ, ನಾವೇನು ಮರ್ಡ್ರ್ ಮಾಡ್ತಾ ಇಲ್ಲ, ದರೋಡೆ ಮಾಡ್ತಾ ಇಲ್ಲ, ಮಾಡ್ತಾ ಇರೋದು ಲವ್ ಅಂದಮೇಲೆ ಅದಕ್ಕೆ ಯಾಕೆ ಹೆದರ್ಕೊಂಡು ಕೂತ್ಕೋಬೇಕು? ಮನೆಯವ್ರ ಹತ್ರ ಹೋಗೋಣ, ವಿಷಯ ಹಿಂಗಿದೆ, ನಾವು ಒಬ್ರಿಗೊಬ್ರು ಲವ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಡೋಣ, ಮುಗ್ದೋ ಇಟ್ ಫಿನಿಶ್. ಅರೆ ಯಾಕೆ ಈ ಥರ ಶಾಕಿಂಗ್ ರಿಯಾಕ್ಷನ್ ಕೊಡ್ತಾ ಇದ್ದೀರಾ? ನೋಡಿ, ನಾವು ಮಾಡಬಾರ್ದೇನು ಮಾಡ್ತಾ ಇಲ್ಲ, ಇದೆಲ್ಲ ತುಂಬಾ ಕಾಮನ್ ಕಣ್ರಿ. ನೀವು ತುಂಬಾ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ಟೇಕ್ ಇಟ್ ಈಸಿ ವುಮೆನ್, ಏನೂ ಆಗಲ್ಲ. ಏನೂ ಆಗಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ ಅಷ್ಟೇ. ಬಟ್ ಇನ್ ರಿಯಾಲಿಟಿ ನಮ್ಮ ಲವ್ ಸ್ಟೋರಿನ ಏನಾದರೂ ಮನೆಯವ್ರ ಹತ್ರ ಹೇಳಿದ್ರೆ ನಮ್ಮ ಲವ್ ಸ್ಟೋರಿ ಹೊಗೆ ಹಾಕಿಸ್ಕೊಳ್ಳೋದು ಗ್ಯಾರಂಟಿ. ವಾಟ್? ಹೊಗೆ ಹಾಕ್ಸ್ಕೊಳ್ಳೋದಾ? ಹಂಗಂದ್ರೆ ಏನ್ರಿ? ಅಷ್ಟೋ ನಿಮ್ದು ಈ ಸಮಸ್ಯೆ ಒಂದು ಬೇರೆ. ನನಗೆ ಹೊಗೆ ಹಾಕಿಸ್ಕೊಳ್ಳೋದು ಅಂದರೆ ಎಲ್ಲ ಮುಗೀತು, ಎವ್ರಿಥಿಂಗ್ ಇಸ್ ಫಿನಿಶ್ಡ್, ಮೇಲಕ್ಕೆ ಟಿಕೆಟ್ ತೊಗೊಳ್ಳೋದು ಅಂತಾರಲ್ಲ, ಆ ಥರ. ಅರ್ಥ ಆಯ್ತಾ? ಅದಕ್ಕೆ ತಂಗಿ, ಇಫ್ ಯು ಡೋಂಟ್ ಮೈಂಡ್, ನೀವು ಯಾಕೋ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಕಣ್ರಿ. ನೋಡಿ, ನೀವು ಅನ್ಕೊಂಡಿರೋಂಗೆ ಏನೂ ಆಗಿಲ್ಲ ಕಣ್ರಿ, ಎಲ್ಲದೂ ನಾರ್ಮಲ್ ಆಗೇ ಇದೆಯಲ್ಲ. ಹಾಗಂತ ನಿಮಗೆ ಅನಿಸ್ತಾ ಇದೆ. ಬಟ್ ಈ ಮದುವೆ ಇನ್ಸಿಡೆಂಟ್ ಆದಮೇಲೆ ನಮ್ಮ ಮನೆಯವ್ರ ಮೈಂಡ್ ಸೆಟ್ ಹೇಗಾಗಿದೆ ಅಂದರೆ, ಈ ದೊಡ್ಡವ್ರ ಮನೆ ಸಹವಾಸನೇ ಬೇಡ, ನಮ್ಗೆ ಅವರೆಲ್ಲ ಸೆಟ್ ಆಗೋದಿಲ್ಲ ಅನ್ನೋ ಥರ ಆಗೋಗಿದೆ. ಸೊ ಇವಾಗ ನೀವೇ ಏನಾದರೂ ಮ್ಯಾಜಿಕ್ ಮಾಡಿ ನಮ್ಮ ಅಪ್ಪ ಅಮ್ಮನ ಮನಸ್ಸನ್ನು ಒಲಿಸ್ಕೋಬೇಕು. ಹಾಗೆ ಮಾಡಿದ್ರೆ ನಮಗೆ ತುಂಬ ಈಸಿ ಆಗುತ್ತೆ, ಇಲ್ಲಾಂದರೆ ಭಾಳ ಕಷ್ಟ ಆಗ್ಬಿಡತ್ತೆ. ನಮ್ಮ ರೊಮ್ಯಾಂಟಿಕ್ ಲವ್ ಸ್ಟೋರಿ ಹೋಗಿ ಟ್ರಾಜಿಕ್ ಲವ್ ಸ್ಟೋರಿ ಆಗಿಬಿಡುತ್ತೆ ಅಷ್ಟೇ. ಅದಕ್ಕೆ ಹೇಳ್ತಾ ಇದ್ದೀನಿ, ಸದ್ಯಕ್ಕೆ ನಮ್ಮ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಫಸ್ಟು ನೀವು ನಮ್ಮ ಮನೆಯವ್ರ ಮನಸ್ಸನ್ನು ಸರಿ ಮಾಡಿ, ಆಮೇಲೆ ಈ ವಿಷಯ ಗೊತ್ತಾಗಲಿ. ಓಕೆನಾ? ಸರಿ ಅದಕ್ಕೆ ತಂಗಿ, ಟೆನ್ಷನ್ ಮಾಡ್ಕೋಬೇಡಿ, ನಾನು ಈ ವಿಷಯನ ಎಲ್ಲ ರಿವೀಲ್ ಮಾಡೋಣ. ಓಕೆನಾ? ಓಕೆ. ಸರಿ, ಲೇಟ್ ಆಗೋಗಿದೆ, ನಾನು ಬರ್ತೀನಿ. ಬಾಯ್. ಅರೆ ಇರ್ರಿ, ನಾನೇ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡ ಬೇಡ, ಮನೆ ಎಲ್ಲೇ ಹತ್ರ ಅಲ್ವಾ, ನಾನು ವಾಕ್ ಮಾಡ್ಕೊಂಡು ಹೋಗ್ತೀನಿ. ಸರಿನಾ? ಬಾಯ್, ಟೇಕ್ ಕೇರ್. ಬಾಯ್. ಅದೋ ಬಂದ್ರಲ್ಲ. ಏನು ಮೈಮ ಇಬ್ರು ಒಟ್ಟಿಗೆ ಬರ್ತಾ ಇದ್ದೀರಾ? ಏನು ಡಿನ್ನರ್ ಮುಗಿಸ್ಕೊಂಡೇ ಬರೋ ಆಗಿದೆ? ಅಮ್ಮ, ಇವರಿಬ್ರು ಖುಷಿಯಾಗಿರೋದು ನೋಡ್ತಾ ಇದ್ರೆ ನನಗೂ ಹಾಗೆ ಅನಿಸ್ತಾ ಇದೆ. ಬಟ್ ಬೇಜಾರಿನ ವಿಷಯ ಏನು ಗೊತ್ತಾ, ನಮಗೂ ಹೇಳಿದ್ರೆ ನಾವು ಬರ್ತಾ ಇರ್ಲಿಲ್ವಾ? ಹೌದು, ಎಲ್ಲಿಗೆ ಹೋಗಿದ್ರಿ? ಇಲ್ಲ, ಅದು ಏನಾಯಿತು ಅಂದರೆ ನನ್ನ ಕೆಲಸ ಮುಗಿಯೋದು ಲೇಟ್ ಆಗುತ್ತೆ ಅಂತ ಅಜ್ಜಿವಾಗ ಹೇಳಕ್ಕೆ ಕಾಲ್ ಮಾಡಿದ್ದೆ. ಅವನು ಕೆಲಸ ಮುಗಿಯೋದು ಲೇಟ್ ಆಗುತ್ತೆ ಅಂದ. ಹಾಗೆ ಇಬ್ಬರು ಒಟ್ಟಿಗೆ ಬರ್ತಾ ಆನ್ ದ ವೇನಲ್ಲಿ ಊಟ ಮಾಡ್ಕೊಂಡು ಬಂದ್ವಿ ಅಷ್ಟೇ, ಪ್ಲ್ಯಾನ್ಡ್ ಏನಿಲ್ಲ. ಪರವಾಗಿಲ್ಲ ಬಿಡಮ್ಮ, ಪ್ಲ್ಯಾಂಡ್ ಆಗಿ ಡಿನ್ನರ್ಗೆ ಹೋಗಿದ್ರು ತಪ್ಪೇನು ಇಲ್ಲ. ಯಂಗ್ ಕಪಲ್ಸ್ ನೀವು ಡಿನ್ನರ್ಗೆ ಹೋಗದೆ ಇನ್ನು ನಾವು ಹೋಗೋಕ್ಕಾಗತ್ತಾ? ಏನು ಮಂದಾಕಿನಿ? ಹೌದು ಮರಿ, ಇದೆಲ್ಲ ಇದ್ರೇನೆ ಸಂಸಾರ ಚೆನ್ನಾಗಿರೋದು. ಗಂಡ ಹೆಂಡತಿ ಮಧ್ಯ ಬಾಂಡಿಂಗು ಸ್ಟ್ರಾಂಗ್ ಆಗಿರುತ್ತೆ. ಅವಾಗ ಈ ಥರ ಹೋಗಿ ಬಂದರೆ ಎಷ್ಟು ಖುಷಿ ಆಗುತ್ತೆ. ಈಗ ನೋಡು, ನಿನ್ನ ಮಕ್ಕದಲ್ಲಿ ಎಷ್ಟು ಸಂತೋಷ ಇದೆ ಅಂತ. ನಿನ್ನೀಗ ಸಂತೋಷವಾಗಿ ನೋಡ್ತಾ ಇದ್ರೆ ನನಗಂತೂ ತುಂಬ ಖುಷಿ ನಮ್ಮ. ನೀನು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು. ಚೆನ್ನಾಗಿರೋ ಮರಿ. ಹೌದು ಕಂದ, ಈ ನಗು ಖುಷಿ ಪ್ರೀತಿ ಎಲ್ಲಿರುತ್ತೋ ಆ ಮನೆ ಯಾವಾಗಲೂ ಚೆನ್ನಾಗಿರುತ್ತೆ. ಬೇಸಿಕ್ಲಿ ನಮಗೆ ಬೇಕಾಗಿರೋದು ಅದೇ, ನೀವು ಖುಷಿಯಾಗಿರೋದು. ಹೌದು ರೀ,
ಅಬ್ಬಬ್ಬಬ್ಬಬ್ಬ, ನೆನ್ನೆ ಮೊನ್ನೆ ಎಲ್ಲ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ. ಏನೋ ಆಕಾಶನೇ ತಲೆ ಮೇಲೆ ಕಳ್ಸಿ ಬಿದ್ದೋಳ್ ಥರ ಇದ್ಲು. ಇವಾಗ ನೋಡಿ ಎಷ್ಟು ಗೆಲುವಾಗಿದ್ದಾಳೆ, ಎಷ್ಟು ಸಂತೋಷವಾಗಿದ್ದಾಳೆ. ನನ್ನ ದೃಷ್ಟಿನೇ ಬಿದ್ದುಬಿಡುತ್ತೋ ಏನೋ. ಬಂದಾಕಿನಿ ಯಾವುದಕ್ಕೂ ಸ್ಟ್ರಾಂಗ್ ಆಗಿ ಒಂದು ದೃಷ್ಟಿ ತೆಗೆದುಬಿಡು. ಕರೆಕ್ಟ್, ಇಟ್ಕೊಳ್ಳ. ಬಾಕಂದ ಓಕೆನಾ? ಸರಿ, ಈಗ ಇಬ್ರು ಹೋಗಿ ಫ್ರೆಶ್ ಆಗಿ. ಅರೆ, ಇವನು ಈ ರೀತಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದಾನೆ? ಇವತ್ತೇನು ಆಫೀಸ್ಗೆ ಹೋಗ್ತಾ ಇಲ್ವಾ? ಇಲ್ಲಮ್ಮ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಪೂಜೆ ಕೊಟ್ಟಿದ್ದೀನಿ. ಪೂಜೆಗ? ಹಾಂ, ಹೀಗೆಲ್ಲ ಆಯ್ತಲ್ಲ, ಭೂಮಿಕಾ ಅವ್ರಿಗೋಸ್ಕರ ಪೂಜೆ ಮಾಡಿಸೋಣ ಅಂತ. ಸಾರಿ, ನಿಮ್ಗೆ ಹೇಳ್ದೆ ಇದೆಲ್ಲ ಮಾಡ್ತಾ ಇದ್ದೀನಿ. ಇಟ್ಸ್ ಓಕೆ, ಅದರಲ್ಲೇನಿದೆ. ಆದರೆ ಗೌತಮ್, ನೀನು ಈ ವಿಷಯದಲ್ಲಿ ತುಂಬ ಇಮೋಷ್ನಲ್ ಆಗಬೇಡ. ನೀನು ಇದೆಲ್ಲ ಮಾಡೋದ್ರಲ್ಲಿ ನಂದು ಯಾವುದೋ ಅಬ್ಜೆಕ್ಷನ್ ಇಲ್ಲ. ಆದರೆ ನನಗೆ ಯಾಕೋ ಈ ವಿಷಯ ನೀನು ತುಂಬ ಮನಸ್ಸಿಗೆ ಹಚ್ಕೊಂಡಿದ್ಯಾ, ಅಗತ್ಯಕ್ಕಿಂತ ಜಾಸ್ತಿ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ನನಗನ್ನಿಸ್ತಾ ಇದೆ. ಇಷ್ಟೆಲ್ಲ ಆದಮೇಲೂ ಟೆನ್ಷನ್ ಆಗದೆ ಇರುತ್ತೆ ನಮ್ಮ. ಎಲ್ಲ ಗೊತ್ತಾದ್ಮೇಲೆ ಏನಾದರೂ ಮಾಡಲೇಬೇಕಲ್ಲ, ಸುಮ್ಮನೆ ಕೂರೋದಕ್ಕಂತೂ ಆಗಲ್ಲ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಗೌತಮ್, ಆದರೆ ಏನೂ ಆಗತ್ತೆ ಅನ್ನೋ ಟೆನ್ಷನಿಂದ ಈಗಿರೋ ನೆಮ್ಮದಿನ ನೀನು ಕಳ್ಕೊಬಾರ್ದು. ನಿನ್ನನ್ನು ನೋಡ್ತಾ ಇದ್ರೆ ದಿನ ದಿನ ನೀನು ಡಲ್ ಆಗ್ತಾ ಇದೆಯಾ, ಆಗಿರಬಾರ್ದು ಅನ್ನೋದೇ ನನ್ನ ಕನ್ಸರ್ನ್. ಅಮ್ಮ, ನನಗೆ ನಿಮ್ಮ ಕನಸನ್ನು ಅರ್ಥ ಆಗುತ್ತೆ. ನನಗೆ ಗೊತ್ತು, ನಿಮಗೂ ನನ್ನಷ್ಟೇ ನೋವಿದೆ, ಯೋಚನೆ ಇದೆ. ಬಟ್ ಇಷ್ಟೆಲ್ಲ ಆದಮೇಲೂ ನಮಗೆ ಧೈರ್ಯ ತುಂಬೋದಕ್ಕೆ ನೀವು ಧೈರ್ಯವಾಗಿದ್ದೀರಾ ಅಂತ ತೋರಿಸ್ಕೊತಾ ಇದ್ದೀರಾ. ನನಗೆ ಧೈರ್ಯ ಹೇಳೋ ನೆಪದಲ್ಲಿ ನಿಮಗೆ ನೀವೇ ಸಮಾಧಾನ ಮಾಡ್ಕೋತಾ ಇದ್ದೀರಾ ಅಲ್ವಮ್ಮ? ನೀನೊಂದು ರೀತಿಯಲ್ಲಿ ಹೇಳೋದು ನಿಜ. ನನಗೂ ಭಯ, ಚಿಂತೆಯಲ್ಲೇ ಇದೆ. ನಮ್ಮವ್ರಿಗೆ ಏನಾದರೆ ಆಗತ್ತೆ ಅಂದರೆ ಅದ್ರ ಬಗ್ಗೆ ಟೆನ್ಷನ್ ಇರುತ್ತಲ್ವಾ. ಹಾಗಂತ ಅದನ್ನು ಅತಿಯಾಗಿ ತಲೆಗೆ ತಗೊಳ್ಳೋದು ಒಳ್ಳೇದಲ್ಲ ಅನ್ನೋದು ನನ್ನ ಭಾವನೆ. ಇದರಿಂದ ನಿನಗೆ ಸಮಾಧಾನ ಸಿಗತ್ತೆ ಅನ್ನೋದಾದರೆ ನಾನ್ಯಾಕೆ ಬೇಡ ಅಂತ ಹೇಳಿ. ಹೋಗ್ಬಾ. ಭೂಮಿಕಾ, ಗೌತಮರೇ ಹೊಡೋಣ. ಅಮ್ಮ, ಹೋಗಿ ಬರ್ತೀವಿ, ಆಶೀರ್ವಾದ ಮಾಡಿ. ಹಾಂ, 100 ಕಾಲ ಚೆನ್ನಾಗಿರಿ. ಬರ್ತೀವಿ. ಬಾಯಿ ಮಾತಲ್ಲಿ ಹಾರೈಸಿದ್ದೀನಿ ಅಂತ ಮನಸ್ಸಲ್ಲೂ ಅದನ್ನೇ ಬಯಸ್ತೀನಿ ಅಂತ ಅಂದ್ಕೋಬೇಡಿ. ಸುಖವಾಗಿರಿ, ಆದರೆ ದೂರ ದೂರ ಇರಿ. ಇಷ್ಟೊತ್ತಾಯ್ತು ಇನ್ನೂ ಬಂದೇ ಇಲ್ಲ. ಹಲೋ ಜೀವ, ಎಲ್ಲಿದ್ಯಾ? ನಾನು ವೆಯ್ಟ್ ಮಾಡ್ತಿದ್ದೀನಿ. ಸಾರಿ ಮಹಿ, ಇವತ್ತು ವರ್ಕ್ ಲೋಡ್ ಜಾಸ್ತಿ ಇದೆ, ಇವತ್ತು ಬರೋದಕ್ಕಾಗಲ್ಲ. ಇನ್ನೊಂದು ದಿನ ಹೋಗೋಣವಾ? ಮತ್ತು ನೀನೇ ಹೇಳ್ದಿಲ್ಲ ಆಚೆ ಹೋಗೋಣ ಅಂತ. ಹಾಂ, ಬಟ್ ಏನು ಮಾಡಲಿ, ಆಫೀಸ್ನಲ್ಲಿ ವರ್ಕ್ ಜಾಸ್ತಿ, ಕೆಲಸ ಬಿಟ್ಟು ಬರೋದಕ್ಕಾಗಲ್ವಲ್ಲ. ಸಾರಿ, ಡೋಂಟ್ ಮೈಂಡ್. ಪ್ಲ್ಯಾನ್ನ ಪೋಸ್ಟ್ಪೋನ್ ಮಾಡ್ಬೋದಾ? ಸರಿ. ಓಕೆ, ಸಾರಿ, ಬಾಯ್. ಯಾವಾಗಲೂ ಇದೇ ಆಗೋಯ್ತು. ಕೆಲಸ ಇದೆ, ಬರೋಕ್ಕಾಗಲ್ಲ, ಸಾರಿ. ಲೈಫ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ರೆ ಬದುಕೋಕ್ಕಾಗತ್ತಾ? ಸಫಾಕೇಟ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಯಾರೂ ಹೇಳ್ಕೊಳ್ಳೋ ಅಷ್ಟು ಬ್ಯುಸಿ ಇರಲ್ಲ. ಅದೆಲ್ಲ ಅವರ ಪ್ರಿಯಾರಿಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮುಂಚೆ ಗರ್ಲ್ ಫ್ರೆಂಡ್ ಇದ್ದೆ, ಕರೆದ ತಕ್ಷಣ ಓಡ್ ಬರ್ತಾ ಇದ್ದ. ಇವಾಗ ಹೆಂಡತಿ ಆಗ್ಬಿಟ್ಟಿದ್ದೀನಲ್ಲ, ಟೈಮೇ ಇಲ್ಲ. ಎಲ್ಲ ನೋಡ್ತಾ ಇದ್ರೆ ಡಿವೋರ್ಸ್ ಕೊಟ್ಬಿಟ್ಟು ಮತ್ತೆ ಗರ್ಲ್ ಫ್ರೆಂಡ್ ಆಗ್ಬಿಡೋಣ ಅನ್ಸುತ್ತೆ. ಅಷ್ಟು ಸಿಟ್ಟು ಬರುತ್ತೆ. ಓಕೆ, ಡಿವೋರ್ಸ್ ಕೊಟ್ಬಿಡು. ಜೀವ, ಬರಲ್ಲ ಅಂತ ಹೇಳ್ದೆ, ಸುಳ್ಳು ಹೇಳ್ದಾ?
ಸುಳ್ಳಲ್ಲ, ನಿಜನೇ ಹೇಳಿದೆ. ಕೆಲಸ ಇತ್ತು, ಆದರೆ ಹೆಂಡ್ತಿನೂ ಇಂಪಾರ್ಟೆಂಟ್ ಅಂತ ಓಡೋಡ್ ಬಂದೆ. ಥ್ಯಾಂಕ್ ಯು. ನೀನು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ನೀನು ಭಾರತ್, ಪೂಜೆಗೆಲ್ಲ ರೆಡಿ ಇದೆಯಾ? ಹಾಂ, ಎಲ್ಲ ರೆಡಿ ಇದೆ, ಬನ್ನಿ. ದೇವ್ರೆ, ನಿನ್ನ ಸನ್ನಿಧಿಲಿ ಉರುಳು ಸೇವೆ ಮಾಡಿ ನೆಲದ ಮೇಲೆ ಅನ್ನ ಹಾಕೊಂಡು ತಿಂತೀನಿ. ಭೂಮಿಕಾ ಅವ್ರಿಗೆ ಅಂಟ್ಕೊಂಡಿರೋ ಈ ಕಂಟಕನ ದಯವಿಟ್ಟು ದೂರ ಮಾಡಪ್ಪ. ಉರುಳು ಸೇವೆಗೆ ಎಲ್ಲ ವ್ಯವಸ್ಥೆ ಆಗಿದೆ, ಬನ್ನಿ. ಉರುಳು ಸೇವೆನಾ ಗೌತಮ್ ಅವ್ರು ಮಾಡ್ತಾರಾ? ಬಾ ತಾತ, ತಾತ ಕೂತ್ಕೋ, ಬಾ ಇಲ್ಲಿ ನಿಂತಾವ. ಒಂದ್ ಸಂತೋಷದ ವಿಷಯ ಮಾತಾಡ್ಬೇಕು. ಕೂತ್ಕೋ, ಕೋಕೋ ತಾತ. ಏನ್ ಗೊತ್ತಾ ತಾತ, ಇವಾಗ ಯಾವ್ದು ಮೊದ್ಲಿನ ತರ ಇಲ್ಲ. ಹವಾಮಾನ ಸಾನೆ ಬದ್ಲಾಗೈತೆ. ಅವ್ರು ನನ್ ಮ್ಯಾಗೆ ಅವಾಗೆಲ್ಲ ಅಷ್ಟೊಂದು ಕೋಪ ಮಾಡಿಕೊಂಡಿದ್ರಲ್ಲ, ನನ್ನ ನೋಡಿದ್ರೆ ಒಳ್ಳೆ ಚೇಳ್ ಕುಟಕ್ದಂಗ ಆಡ್ತಿದ್ರಲ್ಲ. ಇವಾಗ ಅದೆಲ್ಲ ಯಾವ್ದೂ ಇಲ್ಲ ತಾತ. ನನ್ನನ್ನ ಸಾನೆ ಪ್ರೀತಿ ಮಾಡ್ತಾವ್ರೆ. ಅವರು ನನ್ನ ಮದ್ವೆ ಆಗೋ ಮುಂಚೆ ಪ್ರೀತಿ ಮಾಡ್ತಿದ್ರಲ್ಲ, ಈಗ ಅಷ್ಟೇ ಪ್ರೀತಿ ಮಾಡ್ತಾವ್ರೆ. ನನ್ನ ಹಳೆ ಜಯದೇವ್ ಅವರು ನನಗೆ ವಾಪಸ್ ಸಿಕ್ಬಿಟ್ಟವ್ರೆ ತಾತ. ಹ್ಞೂ ತಾತ, ನಾನು ನಿಜಾನೇ ಹೇಳ್ತೀವಿ. ನಿನ್ ಸಮಾಧಾನಕ್ಕೆ ನಾನು ಸುಳ್ಳು ಹೇಳ್ತೀನಿ ಅನ್ಕೊಂಬೇಡ. ಅವರು ನನ್ನನ್ನ ಸಾನೆ ಕಾಳಜಿ ಮಾಡ್ತಾವ್ರೆ. ಎಷ್ಟು ಪ್ರೀತಿ ತೋರಿಸ್ತಾರೆ ಗೊತ್ತಾ? ಯಾವ್ದು ಮೊದ್ಲಿನಂಗಿಲ್ಲ. ನನ್ನನ್ನ ಒಳ್ಳೆ ರಾಣಿ ತರ ನೋಡ್ಕೊಂತವ್ರೆ ತಾತ. ಇದನ್ನೆಲ್ಲ ನೋಡ್ತಿದ್ರೆ ಅದೆಷ್ಟು ಸಂತೋಷ ಆಯ್ತದೆ ಗೊತ್ತಾ? ಯಾಕೆ ತಾತ, ಏನಾಯ್ತು? ಓ, ನಿಂಗೂ ಸಾನೆ ಖುಷಿ ಆಗ್ತಾಯ್ತಾ? ಖುಷಿಯಾಗಿ ಬಂದಿದ್ ಕಣ್ಣೀರ ಅದು? ಇಲ್ಲಿ ಯಾರು ಕೆಟ್ಟವ್ರಿಲ್ಲ ತಾತ. ಸಮಯ ಸಂದರ್ಭಕ್ಕೆ ತಕ್ಕಂಗೆ ಅಲ್ಲೇ ಇಲ್ಲಿ ಸ್ವಲ್ಪ ಕೆಟ್ಟವ್ರು ಆಗ್ತಾರಷ್ಟೇ. ಎಲ್ರು ನಮ್ಮಂಗೆ ಮನಸ್ಸರೇ ಅಲ್ವಾ ತಾತ? ನಾನಂತೂ ಎಲ್ರನ್ನೂ ಎದುರಾಕೊಂಡು ಹೆಂಗಪ್ಪ ಜೀವನ ಮಾಡೋದಂತ ನಾನು ಸಾನೆ ಭಯ ಬಿಟ್ಬಿಟ್ಟಿದೆ ತಾತ. ಆದ್ರೆ ಇವಾಗ ಅದ್ಯಾವ ಭಯನೂ ಇಲ್ಲ. ನಾನು ಸಾನೆ ನೆಮ್ಮದಿಯಾಗಿವ್ನಿ ತಾತ, ತುಂಬಾ ಸಂತೋಷವಾಗಿವ್ನಿ. ಅತ್ತೆಯಿಂದ ಹಿಡಿದು ಪ್ರತಿಯೊಬ್ರು ನನ್ನ ಚೆನ್ನಾಗಿ ನೋಡ್ಕಂತವ್ರೆ. ಅದ್ರಾಗೂ ಭೂಮಿಕಕ್ನವ್ರವ್ರಲ್ಲ, ಅವ್ರಂತೂ ನನಗೆ ದೇವ್ರು ಸಿಕ್ಕಂಗೆ ಸಿಕ್ಬಿಟ್ಟವ್ರೆ. ಪ್ರತಿಯೊಂದಕ್ಕೂ ಹಿಂಗಲ್ಲ ಹಂಗೆ ಅಂತ ತಿಳಿಸಿ ಹೇಳ್ತಾರೆ. ನನ್ಗೇನೇ ಆದ್ರೂ ಅಮ್ಮನ ಥರ ಓಡೋಡ್ ಬರ್ತಾರೆ. ನನಗೆ ಧೈರ್ಯ ತುಂಬ್ತಾರೆ. ಇದು ಹಿಂಗಲ್ಲ ಹಿಂಗೆ ಅಂತ ಹೇಳ್ಕೊಡ್ತಾರೆ. ಒಂದೊಂದ್ಸಲ ಅವ್ರನ್ನ ನೋಡಿದ್ರೆ ನನಗೆ ನಿನ್ನೆ ನೋಡ್ದಂಗೆ ಆಯ್ತದೆ ತಾತ. ಹ್ಞೂ ತಾತ, ಅವರು ನಿಂತಾರಾನೆ. ನನಗೆ ನಿನ್ನ ಬಿಟ್ರೆ ಅವರಯ್ಯ. ಆಮೇಲೆ ತಾತ, ನಾನು ಭೂಮಿ ಕಕ್ಕೊರ್ತಾವ ಏನ್ ಬೇಕಾದ್ರೂ ಹೇಳ್ಕೋಬಹುದು. ಅವ್ರನ್ನ ಚೂರು ಬೇಜಾರ್ ಮಾಡ್ಕೊಳ್ದೆ ಕೇಳಿಸ್ಕಂತಾರೆ. ಎಷ್ಟೇ ಆದ್ರೂ ಅವ್ರು ಪಾಠ ಹೇಳೋ ಟೀಚರ್ ಅಲ್ವಾ? ಪ್ರತಿಯೊಂದು ಪ್ರಶ್ನೆಗೂ ಅವ್ರತಾವ ಉತ್ತರ ಇದ್ದೇ ಇರ್ತೈತೆ. ಅಯ್ಯೋ, ನಾನ್ ನೋಡು ನಂದೇ ಪುರಾಣ ಹೇಳ್ಕೊಂಡ್ ಕುತ್ಕೊಂಡಿದ್ದೀನಿ. ನೀನ್ ಹೆಂಗಿದ್ಯಾ ತಾತ? ನಿನ್ ಮಂಡಿ ನೋವೆಲ್ಲ ಕಡಿಮೆ ಆಗೈತಾ? ಮತ್ತೆ ಈ ಕೆಮ್ಮು ದಮ್ಮು ಎಲ್ಲ ಕಡಿಮೆ ಆಗೈತಾ ತಾತ? ಔಷಧಿ ಎಲ್ಲ ಸರಿಯಾಗಿ ತಗಂತಿದ್ಯಾ ತಾತ?
ನಿಜ ಹೇಳು, ಸರಿಯಾಗಿ ತಗಂತಿದ್ಯಾ? ನೋಡ್ದ್ಯಾ, ನನ್ನ ತಾವಲೆ ಸುಳ್ಳು ಹೇಳ್ತೀಯ. ಇನ್ಮೇಲೆ ಹಂಗೆಲ್ಲ ಮಾಡಬಾರ್ದು, ಸರಿನಾ? ತಗೊಂಬ ಕೌಸ್ತೀನಾ? ಇದು ನಮ್ಮ ತಾತ ಅಂದ್ರೆ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮೋ ಭವೇ ಭವೇನಾಥ ಭವೇ. ನೀವೀಗ ಉರುಳು ಸೇವೆ ಮಾಡ್ಬೋದು. ಗೌತಮ್ ಅವರೇ, ಏನಿದಿಲ್ಲ? ಹರಕೆ ಸಡನ್ ಆಗಿ ಏನು ಹರಕೆ? ಮನೆಯವ್ರಿಗೆಲ್ಲ ಒಳ್ಳೇದಾಗಲಿ ಅಂತ. ನೋಡಿ, ನಿಮ್ಗೆ ಇದೆಲ್ಲ ಕಷ್ಟ ಆಗುತ್ತೆ, ನಿಮ್ಮ ಬದಲು ನಾನು ಹರಕೆ ತೀರಿಸ್ತೀನಿ. ಹಾ, ಅದೇಗಾಗುತ್ತೆ ಭೂಮಿಕಾ, ನಮ್ಗೆ ಹಸ್ವಾದ್ರೆ ನಾವು ತಾನೇ ಊಟ ಮಾಡಬೇಕು. ಹರಕೆನೂ ಹಾಗೆ, ನಾವು ಹೊತ್ಮೇಲೆ ನಾವೇ ತೀರಿಸ್ಬೇಕು. ಅಲ್ಲ, ಅದು ಆನಂದ್ ಅವರೇ, ಏನಿದು? ಅದಕ್ಕೆ ನಿಮಗೆ ಗೊತ್ತಲ್ಲ, ಮನೆಯವ್ರಿಗೆ ಒಳ್ಳೇದಾಗಬೇಕು ಅಂದರೆ ಇವನು ಏನು ಬೇಕಾದರೂ ಮಾಡ್ತಾನೆ. ಏನೋ ಅವ್ನು ಖುಷಿ ಮಾಡ್ತಿದ್ದಾನೆ, ಮಾಡಲಿ ಬಿಡಿ. ಬನ್ನಿ. ಗೌತಮ್ ಅವರೇ, ಪ್ಲೀಸ್ ನನ್ನ ಮಾತು ಕೇಳಿ. ಇದೆಲ್ಲ ನಿಮಗೆ ಆಗಿ ಬರಲ್ಲ. ನೀವು ಯಾವತ್ತೂ ಇಂಥದ್ದು ಯಾವುದನ್ನು ಮಾಡಿದವರಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ನೋಡಿ, ಈ ಥರ ಒತ್ತೆ ಮೈಯಲ್ಲಿ ಉರುಳು ಸೇವೆ ಮಾಡೋದೆಲ್ಲ ಯಾಕೆ ಎಷ್ಟು ಕಷ್ಟಪಡಬೇಕು? ಆಮೇಲೆ ಅನುಭವಿಸೋರು ನೀವೇ ಆಗಿರ್ತೀರಾ. ಇಲ್ಲ ಭೂಮಿಕಾ, ಮರೆಯವ್ರಿಗೋಸ್ಕರ ಇದನ್ನೆಲ್ಲ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂದಿದೆ. ಏನೇ ಆದರೂ ಸರಿ, ನಾನು ಇದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ. ದಯವಿಟ್ಟು ನಾನು ತಡಿಬೇಡಿ. ಅಲ್ಲ, ನೀವು ಮಾಡಿ, ಬೇಡ ಅಂತ ಹೇಳ್ತಿಲ್ಲ. ಆದರೆ ಬೇರೆ ಏನಾದರೂ ಹರಕೆ ಹೊತ್ಕೋಬೋದಾಗಿತ್ತಲ್ವ? ದೇವ್ರಿಗೇನೋ ಕಾಣಿಕೆ ಕೊಡ್ತೀನಿ ಅಂತ, ಅಥವಾ ಇನ್ನೇನು ಅಂತ. ಇಷ್ಟು ಕಷ್ಟದ ಯಾಕೆ? ಮಗು ಹೊತ್ತಾಗಲಿ, ಅದಕ್ಕೆ ಇದೆ ಅನ್ಸೋದು. ಮಗು ಕಿರ್ಸ್ಕೊಂಡಾಗಲೇ ಏನಾಯ್ತೋ ಏನೋ ಅಂತ ತಾಯಿ ಓಡ್ಬಂದು ಎತ್ಕೊಳ್ಳೋದು. ಇದು ಹಾಗೇನೆ. ನಾವು ಪಡ್ತಾರ ಕಷ್ಟ ನೋಡಾದರೂ ಆ ದೇವ್ರ ಮನ್ಸು ಕರಗಲಿ, ನಮ್ಮ ಮೇಲೆ ಕರುಣೆ ತೋರಿಸ್ಲಿ. ದೇವರಿದ್ದಾನೆ ಅಂತಾದರೆ ಏನಾದರೂ ಒಂದು ಒಳ್ಳೇದು ಮಾಡೇ ಮಾಡ್ತಾನೆ. ಆದರೂ ಗೌತಮ್ ಅವರೇ, ನೀವು ಈ ರೀತಿ ಕಷ್ಟಪಡೋದು ನನ್ನ ಕೈಯಲ್ಲಿ ನೋಡೋಕ್ಕಾಗೋದಿಲ್ಲ. ನಮಗೆ ಬೇಕಾದವ್ರಿಗೋಸ್ಕರ ಮಾಡೋದನ್ನ ಕಷ್ಟ ಅಂತ ಯಾಕೆ ಅನ್ಕೋಬೇಕು? ನಮ್ಮ ಕರ್ತವ್ಯ. ನೀವಾದ್ರೂ ಏನಾದರೂ ಹೇಳಿ. ಈಗ ಹರಕೆ ಮುಗೀತಲ್ಲ, ಬನ್ನಿ ಮನೆಗೆ ಹೋಗೋಣ. ಇಲ್ಲ, ಇನ್ನೊಂದು ಹರಕೆ ಬಾಕಿ. ಇನ್ನೊಂದು ಹರಕೆನಾ? ಬನ್ನಿ. ಹಾಂ ರೂಪ, ಡೆಫಿನೆಟ್ಲಿ ಬರ್ತೀನಿ. ಶೋರ್, ಬಾಯ್.
ಮೇಡಮ್ ಅಡುಗೆ ಏನು ಮಾಡಲಿ? ಒಂದು 5 ನಿಮಿಷ ಬಿಟ್ಬಿಟ್ಟು ಬಾ, ಹೇಳ್ತೀನಿ. ಓಕೆ ಮ್ಯಾಮ್. ಅಶ್ವಿನಿ, ಏನಾದರೂ ಸ್ಪೈಸಿ ಊಟ ಹೊರಗಡೆಯಿಂದ ಆರ್ಡರ್ ಮಾಡೋಣ? ಆ ಡಾಕ್ಟ್ರು ನಾನು ಹೇಳೋದು ಬಿಟ್ಬಿಟ್ಟು ಒಂದು ಲೈನ್ ಸೇರಿಸ್ಬಿಟ್ಟಿದ್ದಾರೆ, ಇವ್ರಿಗೆ ಸ್ಪೈಸಿ ಫುಡ್ ಕೊಡಬೇಡ ಅಂತ. ಇಲ್ಲಿ ನೋಡಿದ್ರೆ ಪೇಷಂಟ್ ಥರ ದಿನಾ ಸಪ್ಪೆ ಊಟ ಕೊಡ್ತಿದ್ದಾರೆ. ಸಪ್ಪೆ ಊಟ ತಿಂದು ತಿಂದು ನನಗೆ ಸಾಕಾಗೋಯ್ತು. ಹಾಂ ಮಾ, ಹೇಗೋ ಅಣ್ಣ ಅದಕ್ಕೆ ಮನೇಲಿಲ್ಲ, ಸೊ ನೀ ಹೇಳ್ದಂಗೆ ವೆರೈಟಿ ಫುಡ್ನ ಆನ್ಲೈನಲ್ಲಿ ಆರ್ಡರ್ ಮಾಡೋಣವಾ? ಗುಡ್ ಐಡಿಯಾ. ಸರಿ, ಏನೇನು ಆರ್ಡರ್ ಮಾಡಲಿ? ಸ್ಪೈಸಿ ತಂದೂರಿ ಚಿಕನ್, ಹಾಂ, ಕಲ್ಮಿ ಕಬಾಬ್, ಚಿಕನ್ ಬಿರಿಯಾನಿ. ಹಾಂ ಮಾಮ್, ನೀನು ಹೇಳಿರೋ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ. ಇನ್ನೊಂದ್ಸಲ ಚೆಕ್ ಮಾಡು, ಯಾವುದಾದ್ರೂ ಐಟಮ್ ಬಿಟ್ಟಿರ್ತೀಯಾ? ಇಲ್ಲ ಮಾಮ್, ನೀ ಹೇಳಿರೋ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಎಕ್ಸ್ಟ್ರಾ 2 ಐಟಮ್ಸ್ನೂ ಆ್ಯಡ್ ಮಾಡಿದ್ದೀನಿ. ಎಷ್ಟೊತ್ತಾಗುತ್ತೆ ಬರೋದಕ್ಕೆ? ಈ ಡ್ರಾಮಾದಲ್ಲಿ ಬೆಳಿಗ್ಗೆನೂ ನಾನು ಟಿಫಿನ್ ಸರಿಯಾಗಿ ತಿಂದಿಲ್ಲ. ಇನ್ನೊಂದು ಹಾಫ್ ಆನ್ ಅವರ್ ಬಂದುಬಿಡುತ್ತೆ. ಓಕೆ ಮೇಡಮ್, ಹಾಂ, ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡಿದ್ದೀವಿ, ಸೊ ಬಂದ ತಕ್ಷಣ ರಿಸೀವ್ ಮಾಡಿಕೊಂಡು ತಂದಿಲ್ಲಿಟ್ಬಿಡಿ. ಓಕೆ ಮ್ಯಾಮ್. ಮೆಚ್ಚತೆ ಕಣೋ ಗೆಳೆಯ, ನಿನ್ನ ಹೆಂಡತಿ ಆಯುಷ್ಯ ವೃದ್ಧಿಗೆ ದೇವ್ರ ಮೊರೆ ಹೋಗಿರೋ ನೀನು. ನಿನ್ನ ಗೆಳೆಯ ಅನ್ನಿಸ್ಕೊಳ್ಳೋದಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ.